ಫೋಟೋ ತೆಗೆದು ಕಳಿಸ ಸಂಧ್ಯಾ. ಓ ಕಳಿಸ್ತೀನಿ. ಹೌದಾ, ಸಿಕ್ಕಿದ್ಲ ಸವಿತಾ? ಹಂಗಾದ್ರೆ ಕರ್ಕೊಂಬರ್ತಾ ಹಲೋ ಸಂಧ್ಯಾ, ಸಂಧ್ಯಾ, ಗೀತಕ್ಕ ಒಂದು ನಿಮಿಷ ಇರಕ್ಕ, ಆಮೇಲೆ ಫೋನ್ ಮಾಡ್ತೀನಿ. ಮಗುದ್ ಫೋಟೋ ಕಳಿಸ್ತೀನಿ ಅಂತಂದೆ. ಅಯ್ಯೋ ಒಂದು ನಿಮಿಷ ಇರಕ್ಕ, ಇರುವ. ಹಲೋ, ಎಂತ ಸುಪ್ನಾತಿನ ಇವಳು. ಅಲ್ಲ, ಮಗು ನನ್ನ ಹತ್ರದೆ, ಇವಳು ಫೋಟೋ ಕಳಿಸ್ತೀನಿ ಅಂತಾಳೆ. ಬಿಲಾಲಿ. ಹೌದಾ, ಎಲ್ಲ ನೋಡ್ಕೊಂಡೇಳಪ್ಪ. ಬಸ್ರಂಗ್ಸು ಎಲ್ಲೋಲ್ಟೋದ್ಲು ಅಂತ ನನಗೆ ಗದ್ದಿಗ್ಲೆ ಎತ್ಕೊಂಬಿಟ್ಟಿತ್ತು. ಆರಾಮಾಗ ಅವಳೆ ತಾನೆ? ಸರಿ ಸರಿ, ಕರ್ಕೊಂಬರ್ತಾಯಿದ್ದೀರಾ? ಕರ್ಕೊಂಬರ್ರಿ. ಅಲ್ಲ ನೋಡು, ಎಲ್ಲಿಂದ ಎಲ್ಲಕ್ಕೆ ಹೋಗವಳೆ. ಅಲ್ಲ, ನಾವೇನು ಯಾರೂ ಇಲ್ಲ ಅವಳ ಪಾಲ್ಕ. ನೋಡ, ನನ್ನ ಭಾಗಕ್ಕೆ ಬರೋ ಆಸ್ತಿನೆಲ್ಲ ಸವಿತಾಕ್ಕೆ ಬರ್ಕೊಡ್ತೀನಿ. ಅವಳ ಗಂಡು ಭಾಗ ಕೊಡೋದೇ ಬೇಕಾಗಿಲ್ಲ. ಅವಳ ಗಂಡು ಭಾಗ ಕೊಡೋದೇ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನನ್ನ ಪಾಲಿನ ಆಸ್ತಿ ಎಲ್ಲ ಅವಳಿಗೆ ಕೊಡ್ತೀನಿ. ಅವಳೇ ಬದುಕಂಡ್ಲಿ. ಕರ್ಕೊಂಬ, ಮುಗಿತೀನಿ, ಕರ್ಕೊಂಬ. ಅತ್ತೆ, ಸರಿ, ಕರ್ಕೊಂಬ. ಏನಮ್ಮ ಅತ್ತೆ, ಬಾಯಿಲ್ಲತ್ತೆ. ಏನತ್ತೆ, ಏನೋ ಫೋನಾಗ ಮಾತಾಡ್ತೈತೆ. ಅಯ್ಯೋ, ಸವಿತಾ ಸಿಕ್ಕಿದ್ಲಂತಮ್ಮ. ಆಶ್ಯಂಕರನ್ ಕೈ ಏನಾಗತ್ತಲ್ಲ, ಆ ಹುಡುಗಿ ಅವ್ರ ಮನೆಗೆ ಇದ್ಲಂತೆ. ನೋಡಿ, ಆ ಭಗವಂತನೇ ಇವ್ರನ್ನಲ್ಲಿ ಕರ್ಕೊಂಡು ಹೋಗೋನೆ. ಎಲ್ಲೋ ಕಣ್ಲೇಳಮ್ಮ. ಬಸ್ರಂಗ್ಸು ಎಲ್ಲೋದ್ಲೋ ಏನೋ, ಅದೆಷ್ಟು ನೋವು ತಿಂತಾವಳು. ಅವಳು ಶಾಪ ನಮ್ಗಿಂದ ಎಷ್ಟು ತಡ್ಸೋದು ಅಂತ ನಾನು ಅನ್ಕೊಂಬಿಟ್ಟಿದ್ದೆ. ಎಲ್ಲ ಹೋಗ್ಲೇಳು. ಅಲ್ಲ ಅತ್ತೆ, ನನ್ನ ಸೌತಿ ಅವಳು. ಬಾಳಕ್ಕ ಬದುಕಕ್ಕ ಹೋಗ್ತಾ ಇದ್ದೀರಾ, ಬೇಡ ಅಂತ ಬಿಟ್ಟೋದಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರಲ್ಲ. ನೀವು ಮಾಡ್ತಾ ಇರೋದು ಸರಿನೇನತ್ತೆ? ಸರಿನಾ? ಸಂಧ್ಯಾ, ಆಗೋಯ್ತು. ಅದೆಲ್ಲ 10-15 ವರ್ಷದ ಹಿಂದಿನ ಕತೆ ಆಯಿತಾ. ಅವಳು ಪಾಡ್ಕವಳು ಅಲ್ಲಿ ಇರ್ತಾಳೆ. ನೀನು ಪಾಡಕ್ಕೆ ನೀನು ನಿನ್ನ ಗಂಡ ಜೊತೆಗಿರು. ಇಷ್ಟು ಬಂದೋಬಸ್ತಾಗಿ ಇಟ್ಕೊಂಡೇ ಹೋಗಿ ಅವಳನ್ನ ಬಸ್ರು ಮಾಡಿಬಿಟ್ಟು ಬಂದ. ಕಿತ್ತೋದು ನನ್ನ ಗಂಡು. ಅವಳ ಮಕ ಮುಚ್ಚೋಗ. ಇನ್ನು ಏನೇನು ಕಿತಾಪತಿಗಳು ಮಾಡ್ತಾನೋ ನೋಡೋ. ಅವಳಿಗೆ ಇವಾಗ ಮಕ್ಕಳ ಭಾಗ್ಯ ಇತ್ತೇನೋ ಆಗತ್ತೆ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇದ್ಬಿಡು. ಸುಮ್ಮನೆ ಅವಳು ಮುನ್ಸ್ಕೊಂಡು ಮಾಡಬೇಡಮ್ಮ ಸಂಧ್ಯಾ. ನಿನ್ಗೇನು ಕಮ್ಮಿ ಆಗೈತೆ ಹೇಳು? ನಿನ್ಗೇನು ಕಮ್ಮಿ ಆಗದೆ? ಅವಳು ಮನೆ ಬಿಟ್ಟು ಬೇರೆ ಕಡೆ ಅವಳೇನು ಮನೆಗವಳ? ಅವನಿಗೂ ತೊಂದರೆ ಕೊಡಬೇಡ. ನೀನು ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ. ಸುಮ್ಮನೆ ಇದ್ಬಿಡ. ಅವತ್ತೇ ಡಾಕ್ಟ್ರ್ ಹೇಳಿದ್ರು, ಅಬಾಷನ್ ಅದಕ್ಕೆ ಟೆನ್ಷನ್ ತಗೊಂಬೇಡಮ್ಮ, ತೊಂದರೆ ಆಗ್ತೈತೆ ಅಂತ. ನೀನೇನು ಟೆನ್ಷನ್ ತಗೊಂಬೇಡ. ಒಂದು ಮಗು ಆಗಲಿ. ನನಗೆ ಆತದತ್ತೆ ಮಗು, ನನಗೆ ಆತದೆ ಮಗು. ಯಾರು ಹೇಳಿದ್ದು ನನಗೆ ಮಗು ಆಗಲ್ಲ ಅಂತ ಹೇಳ್ಬಿಟ್ಟು? ನಾನು ಹೇಳಿದ್ನೇನಮ್ಮ ಮಗು ಆಗಲ್ಲ ಅಂತ. ಟೆನ್ಷನ್ ತಗೊಂಬೇಡಮ್ಮ ಅಂತ ಹೇಳಿದ್ನ ಅಷ್ಟೇ ಅಮ್ಮ. ಸಾಯಂಕಾಲ ರೂಪ ಬಂದಮೇಲೆ ಇಬ್ಬರು ಹಂಗೆ ಆಸ್ಪತ್ರೆಗೆ ಹೋಗ್ರಿ. ಅವಾಗ ಹೊಟ್ಟೆ ನೋಯ್ತೈತೈತೆ ಅಂತೀಯಲ್ಲ, ಹೋಗಿ ತೋರಿಸ್ಕೊಂಬೋಗ್ರಮ್ಮ. ತೋರಿಸ್ಕೊಂಬತ್ತೀನತ್ತೆ. ನನಗನ್ನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ಕೊಡ್ತು ಅಷ್ಟೇ. ಅದು ನಿನ್ನ ಇಷ್ಟನಮ್ಮ. ನಿನ್ನ ಗಂಡನ ಅಡ್ಬಸ್ಸಾಗಿ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನಾನು ನಿನ್ನ ಗಂಡಕ್ಕೆ ಕಾವಲಿರೋಕ್ಕಾಗಲ್ಲ. ಅಷ್ಟು ಜ್ಞಾನ ಇದ್ರೆ ತಾನೇ ಆತನ ಎದ್ದೋಗಕ್ಕ. ಅದೇ ಹುಷಾರಾಗಿ ನೋಡ್ಕೊ. ನಾನು ಏನು ಆಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗೋಯ್ತಲ್ಲ. ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲ. ಬಂದೇ ಬಿಟ್ಲಲ್ಲ ನನ್ನ ಬಾಳಿನ ರಾಕ್ಷಸಿ. ಎಲ್ಲೋ ಹಾಳಾಗಿ ಹೋಗೋಳೆ, ಸತ್ತೋಗೋಳೆ ಅಂತ ನಾನು ಅನ್ಕೊಂಡಿದ್ರೆ ಬಂದು ಒಕ್ಕರ್ಸ್ಕೊಂಡೇ ಬಿಟ್ಲು. ಅಮ್ಮ ಓ, ಅಲ್ಲ ಎಷ್ಟು ದಿನ ಆಯ್ತಪ್ಪ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಓದೋನು. ಇವಾಗ ಬಂದಿದೆಯಲ್ಲಪ್ಪ ಮಲ್ಲೇಶಿ, ಯಾಕೋ? ಹಿಂಗೋ ಕೆಲಸ ಐತಮ್ಮ. ಎಲ್ಲಿ ಅಪ್ಪನ ಮಲ್ಕೊಂಡವನಪ್ಪ. ಇದು ನಾಷ್ಟ ತಿಂತೀಯಾ? ಇಟ್ಕೊಳ್ಳ? ಬೇಡ ಅಲ್ಲಿ ಮಾಡಿರ್ತಾಳೆ, ತಿಂತೀನಿ ನಾನು. ಸುಮ್ಮನೆ ನೀನು ಮಾತಾಡ್ಸಿ ಜಾಸ್ತಿ ದಿನ ಆಯ್ತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ಎಲ್ಲ ಬಂದವಳು ಇಲ್ಲೇ ಮಲ್ಕೊಂಡಿದ್ಲಪ್ಪ. ಅಂಶ ಅವ್ರ ಅಮ್ಮನೇನ ಊರಿಗೆ ಹೋಗೋಳಂತೆ, ಇಲ್ಲೇ ಮಲ್ಕೊಂಡಿದ್ಲು ನನ್ನ ಜೊತೆಗೆ. ಅಲ್ಲ ಏನಕ್ಕಪ್ಪ ಇಷ್ಟು ದಿನ ಹೋಗಿ ನೀನು ಅಲ್ಲಿ ಇತ್ತೋಗಿದ್ದು? ಶಾನ್ ಬಗ್ರ ಮನೆಗೆ ಹೋಗಿದ್ದ? ಎಲ್ಲರೂ ಚೆನ್ನಾಗವ್ರ? ಅವರು ಎಲ್ಲರೂ ಚೆನ್ನಾಗವ್ರಮ್ಮ. ಸ್ನೇಹನೂ ಇನ್ನೊಂದು ಮದುವೆ ಮಾಡ್ಕೊಂಡವಳೆ, ಅವಳು ಚೆನ್ನಾಗವಳೆ. ಆ ಗಂಡನ ಜೊತೆಗೆ ಜೀವನ ಹಾಳಾಗಿರೋದೇ ನಂದು. ನಿನ್ನ ಜೀವನಕ್ಕೆ ಏನಾಗದಪ್ಪ? ನೀನು ಚೆನ್ನಾಗೇ ಇದೆಯಲ್ಲ. ಟೀಚರು, ಆ ಹುಡುಗಿ, ಗಂಡ ಹೆಂಡತಿ ಅನ್ನೋನ್ವಾಗೆ ಇದ್ದೀರಲ್ಲ. ಇನ್ನೇನು ಸ್ನೇಹಕ್ಕೆ ಮದುವೆ ಆಯ್ತಂತೇನೋ? ಮದುವೆ ಮಾಡವ್ರೆ. ಹೌದಾ? ಏನೋ ಅನ್ಕೊಂಡೆ ಬಿಡಿ, ಚೆನ್ನಾಗಿರ್ಲಿ. ನೀನು ಇವತ್ತನ ಅಂಗಡಿ ಬಾಕಲು ತೆಗಿತೀಯೋ ಇಲ್ಲಪ್ಪ? ತೆಗಿತೀನಿ, ಓದ್ತೀನಿ. ಅತ್ತ ಇತ್ತ ಹೋಗ್ದಿರ ವ್ಯಾಪಾರ ನೋಡಪ್ಪ, ವ್ಯಾಪಾರ ನೋಡು. ಏನೋ ಅವನಿಗೆ ಮನೆ ಕಟ್ಟಿಸ್ತಾವನೆ, ನೀನು ಹಂಗೆ ಒಂದು ಮನೆ ಕಟ್ಕಪ್ಪ. ಯಾವ ಮನೆನೂ ಬೇಡ, ಏನು ಬೇಡ, ಹೋಗಮ್ಮ. ನಂಗೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ಬದುಕಿರೋದೇ ಬೇಡ ಅನಿಸ್ತೈತೆ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಮಲ್ಲೇಶಿ? ಯಾಕ, ಏನಾಯ್ತಪ್ಪ? ಅಲ್ಲಮ್ಮ, ಸ್ನೇಹ ನನ್ನ ಕೊರಗಾಗೆ ಇರ್ತಾಳೆ, ನನ್ನ ನೆನಪಾಗೆ ಇರ್ತಾಳೆ. ಒಂದಲ್ಲ ಒಂದು ದಿವಸ ನನ್ನನ್ನು ಹುಡ್ಕೊಂಡು ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ರೆ ಮೋಸ ಆಗೋಗ್ಬಿಡ್ತಲ್ಲಮ್ಮ ನಂಗೆ. ಸ್ನೇಹ ಗಂಡ ಹೆಂಡತಿ ಎಷ್ಟು ಚೆನ್ನಾಗವ್ರಮ್ಮ. ಇನ್ನು ಎಲ್ಲಿ ಬರ್ತಾಳಮ್ಮ ಅವಳು ನಾನು ಹುಡ್ಕೊಂಡು?
ಬೇಡ ಅಂತ ಇಬ್ಬರು ನಿರ್ಧಾರ ಮಾಡಿ ದೂರ ದೂರ ಆದರೆ ಇವಾಗ ಇನ್ನೇನಕ್ಕಪ್ಪ ಅವಳ ಸುದ್ದಿ ನಿಂಕ ಬಿಟ್ಟಾಕು. ನಿಂಕೆ ನಿನ್ನ ಹೆಂಡತಿ ಅವಳಲ್ಲ, ಅಷ್ಟೇ ಸಾಕು. ಅವಳ ಸುದ್ದಿ ನಿನಗೆ ಯಾಕಪ್ಪ? ಹೋಗಪ್ಪ ನೀನು. ಕೆಲ್ಸಕ್ಕೆ ಬರ್ದೆಲ್ಲ ಆಲೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೊಂಬೇಡ, ಹೋಗು. ಅವಳು ಪಾಡಕ್ಕೆ ಅವಳು ಬದುಕ್ತಾವಳೆ, ನಿನ್ನ ಪಾಡಕ್ಕೆ ನೀನು ಬದುಕು. ಬಿಟ್ಟಾಕು. ಅದೆಲ್ಲ ಒಂದು ಕನಸು ಅಂತ ತಿಳ್ಕೊ. ಅದನ್ನೇ ನೆನೆಸ್ಕೊಂಡು ಮನ್ಸಾಗ ಹಾಳು ಮಾಡ್ಕೊತೀಯ. ಅವಳಿಗೆ ತಿಳಿದ್ರೆ ಅವಳು ಇನ್ನು ಬೇಜಾರು ಮಾಡ್ಕೊತಾಳೆ ಹಂಸ. ಸುಮ್ಮನೆ ಇರ್ಬೇಕು ನೀನು. ನೀನು ಬೇಡ ಅಂತ ಡೈವರ್ಸ್ ಕೊಟ್ಟು ಓದೋಳು ತಿರ್ಗಾ ಬತ್ತಾಳ? ಅಯ್ಯೋ ಹುಚ್ಚುಡ್ಗಳು ನೀನು. ಬರಲ್ಲಮ್ಮ ಇನ್ನು. ಏನಕ್ಕೆ ಬತ್ತಾಳಪ್ಪ? ಬರಲ್ಲ. ಎಲ್ಲಿ ಉಮಾತ್ಗೆ? ಅವ್ರ ಅಪ್ಪನವ್ರ ಮನೆ ಹತ್ರಕ್ಕೆ ಹೋಗೋಳೆ. ಅವ್ರ ಅಪ್ಪನು ಬಟ್ಟೆ ಇತ್ತಂತೆ, ಒಗ್ದಾಕ್ಬಿಟ್ಟು ಮನೆ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಅಂತ ಓದ್ಲಪ್ಪ. ಮಗು ಸ್ಕೂಲ್ಗೆ ಹೋಗೋಳೆ. ಸ್ಕೂಲ್ಗೆ ಓದ್ಲು ಮಗು. ಸರಮ್ಮ, ನಾನು ಹೋಗಿ ಅಂಗಡಿ ತೆಗಿತೀನಿ. ಸರಮ್ಮ. ಯಾಕೆ ನಮ್ಮಲ್ಲೇ ಶಿಂಗಾಗಿ ಹೋಗ್ಬಿಟ್ಟು ಅವು ಬೇಡ ಅಂತ ಬಿಟ್ಟೋದ್ಮೇಲೆ ಆ ಹುಡುಗಿ ಸುದ್ದಿ ಇವನಿಗೆ ಯಾಕೆ ಬೇಕು? ಹಾಂ, ಅಯ್ಯೋ ದೇವ್ರೆ, ಅವನು ಮನ್ಸು ಕೆಡಿಸ್ಕೊಂತಿದ್ದಂಗೆ ನೋಡ್ಕಪ್ಪ. ಎತ್ಕೊಂತ ಇದ್ದೀನಿ. ಮಕ್ಕಳಿಗೆ ಮಕ ಎಲ್ಲ ಪತ್ತದ ಅಲ್ಲ, ಅದು ಬೆತ್ತಮ್ಮ. ಎತ್ತದ ಬೆತ್ತ, ಎತ್ತದ ಬೆತ್ತ, ಬೆತ್ತ ಇಲ್ಲ ಉನೆ. ಅಯ್ಯೋ ಬೆತ್ತಲ್ಲ ಮೂದು. ಅವಳೋರು ನಂತೀನಿ. ಒಬ್ಬರನ್ನೊಬ್ರು ಕಂಡ್ರೆ ಆಗೋದೇ ಇಲ್ಲ. ಅದೇನೋ ನೋಡು, ಒಬ್ರ ಕಂಡ್ರೆ ಆಗೋದೇ ಇಲ್ಲ. ಅಮ್ಮ ಸವಿತಾ ಆಗ್ತೇನಾ ಕರ್ಕೊಂಬತ್ತವ್ರಂತೆ. ಹೌದೇನೋ? ಸಿಕ್ತಿಲ್ಲ ಅಂತೇನೋ? ಹ್ಞೂ ಸಿಕ್ಕಿದ್ಲಂತೆ. ಆಶಂಕರ್ನ ಮದುವೆ ಆಗುತ್ತಾ ಇದ್ದಲ್ಲ ಹುಡುಗನ, ಅವ್ರ ಮನೆಗೆ ಐತ್ಲಂತೆ. ಹೇಳೋಣ ಅಮ್ಮ ಪಾಪ. ಬಳ್ಳಿ ಬಳ್ಳಿ ಅದೇ ಆತಲೆ ಹೂನೆ ಬೋಕಂತಾವ.
ಅದೇನಂತ ಹೇಳಲೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹೂನಮ್ಮ ಅದ್ಯಾಕೋ ಬೇಕು ಬರ್ಕೊಂತಾವಲ್ಲಮ್ಮ ಯಾಕಮ್ಮ? ಬೆತ್ತನ ಕೂತಿರ ಹಾಲಿಗೆ ತಂದು ಹಾಕಿದ ಎಲ್ಲ ನೀನೇ ತಾನೇ ಹಾಲು ತಂದು ತರೋದು. ಅದ್ಯಾಕೆ ಓದ್ಬೇಕು ಬರ್ಕೊಂತಾವೆ ಎಲ್ರೂ? ಅದೇನ ನೀನೇ ಹೇಳತ್ತಮ್ಮ. ಇವಳು ನೋಡು, ಇವಳು ಎಂತ ಮುಖಂದವಳೆ. ಬಿತ್ತಿಡಿ 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 ಎಲ್ಲ ಕುಡಿತಮ್ಮ. ಹಾಲು ಕುಡಿಸ್ಬಿಟ್ಟು ಮಲಗಿಸ್ತೀನಿ ಕುಡಿ ಇಬ್ರು ಆಯ್ತಮ್ಮ. ಕುಚ್ಚಿಬಿಟ್ಟ ಮಚ್ಚ ಆಮೇಲೆ ಮಚ್ಚ ಬಿಸಿಲು ಬಳ್ಳಿ ಚೆನ್ನಾ ಮಚ್ಚನ ಆಯ್ತಾ? ಇಬ್ಬಿಡು ನಮ್ಮ ಮಚ್ಚ ಬಿಸಿಲು ಬನ್ನಲ್ಲ ಚೆನ್ನಾ ಮಚ್ಚನ ಬಿಡ್ಕೊನ. ಸರಮ್ಮ. ಅಯ್ಯೋ ಅಲ್ಲ ನೆಲ್ಲದೆ ರಚಕಟ್ಟತ್ರ ಅಂತ ಬಿಟ್ಟು ತಂದು ಬಿಟ್ಟಿದ್ರು. ಇವು ನೋಡಮ್ಮ ಪಿಳ್ಳಿಗಳು ಬತ್ತಿಗಳು. ಬರ್ತೀನಿರೋ ಇಬ್ಬರಿಗೂ ಬಿಡ್ತೀನಿರೋ ಏಟುಗಳ. ಅವಳ ರುದ್ರ ಮಗಳಾದ್ರೇನು ಭದ್ರ ಮಗಳಾದ್ರೇನು ಬರ್ತೀನಿರಲೇ. ಯಾವಳೇ ಏನ್ ತಿಟ ಮಕ್ಳಮ್ಮ ಇವು? ಮೊನ್ನೆ ನೀರು ಒಳಗ ಉರಿ ಹಾಕ್ಬಿಟ್ಟು ಒಳಕ್ ಹೋಗಿದ್ರೆ ಬರಪಟ್ಟ ನೀರ್ ಹಾಕ್ಬಿಟ್ಟು ಹೋಗವೆ. ಹೇಯ್ ಯಾವನವನ? ತಿಕಾಮನು ಮಕಾಮನು ತೆಗೆದು ಇಬ್ಬರಿಗೂ ಬಿಟ್ರೆ ಹೆಂಗಿರ್ಬೇಕಾ? ಮಕ್ಳು ಹಂಗಿದ್ರೆ ಸರಿ. ಎಮ್ಮೆ ನಾನು ಕದ್ಲಿಸ್ತಾ ಇರೋದು ಯಾಕಂದ್ರೆ ಹೋದ್ರೆ ಅದು ಹೋಗೆ ತೆಗೆದು ಬಿಡ್ತೀನಿ ನೋಡ್ತಾ ಇಬ್ಬರಿಗೂ ಸರಿಯಾಗಿ. ಎಲ್ಲ ಇಲ್ಲೆಲ್ಲ ಕೋಲಿತ್ತು ಹೋಗ್ರೆ ಮನೆಗೆ ಪಾಯ ಮುಚ್ಕೊಂಡ. ನನ್ನೇ ಅಂತೀಯ ಬಿಡ್ತೀನಿ ನೋಡ್ತಾ ಇಡು ಸರಿಯಾಗಿ ಗೂಬಿಸ್ಕ. ಅವಳ ರಾಧಿ ಹೋಗೆ ಮನೆಗ. ದುರಾಂಕರ ಮುಂದೆ ಓಕೆ ಬಿಡ್ತೀನಿ ನೋಡ್ತಾ ಇಬ್ಬರಿಗೂ ಸರಿಯಾಗಿ. ಬೀಳ್ತಾವ ಇವಾಗ ಏಟುಗಳ. ತೀಟೆ ಮಕ್ಕಳು ಎಲ್ಲ ಒಂದತ್ರ ಬಿತ್ತಿರ್ತೀರ ಅಲಿತಾವೆ ಬಿಕಾರಿಗಳು ಅಂತಂಗೆ. ಹೋಗ್ರೆ ಮನೆಕ ಬಿಕಾರಿ ಮುಂದೆ ಕಷ್ಟ ಬೆಂಕಿಕ್ತ ಮೌ ಜಯಮ್ಮ. ವಾ ದೊಡನೆ ಏನಮ್ಮ ಮಕ್ಕಳು ಹಂಗೆ ಬೈತಾ ಇದೆಯಾ? ಎಳೆ ಮಕ್ಳವು ಏನ್ ತಿಳಿತೈತವಕ? ಇವ ಎಳೆ ಮಕ್ಕಳು ದೊಡ್ಡನೆ. ಅಯ್ಯೋ ಇವ್ ಮಕ್ಕಳೆಲ್ಲ ರಾಕ್ಷಸಿಗಳು. ಮೊನ್ನೆ ನಮ್ಮ ಮನೆ ಇತ್ಲಾಗ ನೀರೊಲೆಗ ಉರಿ ಹಾಕ್ಬಿಟ್ಟು ನಾನು ಒಳಕೋಗಿದ್ದೀನಿ ಬರಪಟ್ಟು ತಣ್ಣೀರು ಸಿಕ್ಬಿಟ್ಟು ಹೋಗವೆ. ಇವು ಮಕ್ಕಳೆಲ್ಲ ಇವು ರಾಕ್ಷಸಿಗಳು. ಒಳ್ಳೆ ಮಾತಾಗೆ ಮಾತಾಡಮ್ಮ. ಏನಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತೀಯ? ಮಕ್ಕಳನ್ನ ಏನ್ ತಿಳಿತೈತಿ ಎಳೆ ಮಕ್ಳಿಗ? ನಾನು ಇಲ್ಲಿ ಒಂದೆಲ್ಲದಲ್ಲ ಅಂತ ಬಿಟ್ಟು ಎಮ್ಗೋಟ್ ತಂದು ಇಲ್ಲಿ ಕಟ್ಟಕ್ಕೆ ಹೋಗಿದ್ರು ನೋಡಿ ಅದನ್ನ ಹೊಡೆದು ಕಳಿಸ್ತಾ ಇದ್ದೀವ್ರ. ಏನ್ ದೊಡ್ಡ ದೊಡ್ಡ ಕೋಲಿಗೆ ಎತ್ಕೊಂಡ್ ಬಂದ್ಬಿಟ್ಟವ್ರು ಹೊಡಿಯಕ್ಕ. ನಡೀರಿ ಇಬ್ರು ಮನೆಕ ನಡೀರೆ. ಪಂಡಿತರಂಗ ತಿಂಡಿ ತಕೊಂಡು ನಡೀರಿ ಮನೆಕ. ನೋಡ್ಕೊಂಡು ಮಾತಾಡಮ್ಮ. ನಾಲ್ಗೆ ಬಿಗಿಡ್ಸ್ ಮಾತಾಡೋ. ಎಲ್ಲರ ಹತ್ರ ಮಾತಾಡ್ದಂಗೆ ನೀನು ನನ್ನ ಹತ್ರ ಮಾತಾಡಕ್ ಬರಬೇಡ. ಅಯ್ಯೋ ದೊಡ್ಡನೆ ನಾನೇನು ಮಾತಾಡ್ದ ಮಕ್ಕಳಿಗೆ ತಿಗ್ಲಿಕ್ಕಿಸ್ತಾ ಇದ್ನ ಅಷ್ಟೇ. ಸುನಂದಿಗೆ ಫೋನ್ ಮಾಡಿದ್ದೇನೆ. ಯಾವಳವಳು ಸುನಂದಿ ಕಿತ್ತೋದ್ಲವಡಿ? ಯಾವಳವಳು? ಅದಕ್ಕೋ ಹಂಗೆ ಮಾತಾಡ್ತೀಯಾ? ನನ್ನ ಮಗಳನ್ನ ಬೆಳೆಸ್ಕೊಂಡಷ್ಟು ಚೆನ್ನಾಗಿ ಬೆಳೆಸ್ಕೊಂಬಿಟ್ಟು ಇವಾಗ ಅವಳು ಇವಳು ಅಂತ ಕೇಳ್ತಾ ಇದೆಯಾ? ಬಲ್ ಮುಂಡೆ ಮಗನ್ ಬಿಡು ನೀನು. ಕಮ್ಮಿ ಆಗಿ ಮುಂಡೆ ಮಗನಲ್ಲ. ನಾಲ್ಕೆ ಬಿಗಿಡ್ಸ್ ಮಾತಾಡ. ಬಾಯ್ಗೆ ಬಂದಂಗೆ ಮಾತಾಡಿದ ಗ್ರಹಾಚಾರ ಬಿಡಿಸ್ಬಿಡ್ತೀನಿ ನೋಡ್ಕ. ಅವಳಿಗೆ ನಾನೇನು ತಾಳಿ ಕಟ್ಟಿದ್ದೀನಿ ನಮ್ಮ ನಿನ್ನ ಮಗಳ್ಗ. ನಾಚಿಕೆ ಮನ ಮರ್ಯಾದೆ ಆಗಲ್ಲ. ಫೋನ್ ಮಾಡಿದ್ದ ಅಂತ ಕೇಳ್ತಾ ಇದೆಯಾ? ಇನ್ನೊಂದು ಸರಿ ಏನೋ ನನ್ನ ಮಕ್ಕಳು ಸುದ್ದಿಗೆ ಬಾ ಅವಾಗ ಐತ್ ನಿಂಕ. ಅಯ್ಯೋ ಕಿತ್ತೋದು ಮಕ್ಕಷ್ಟು ಬೆಂಕಿ ಇಕ್ಕಿತು. ಎಂತ ಮಾತಾಡಿದ್ನು? ನನ್ನ ಮಗಳಿಗೆ ಫೋನ್ ಮಾಡಿ ಇವಾಗ ಹೇಳ್ತೀನಿ ನೋಡ್ಕ. ಅಯ್ಯೋ ಕಳ್ಕೋರ್ಸ್ ನನ್ನ ಮಗನೇ. ನೀನು ಇಂಥ ನನ್ನ ಮಗನು ಅಂತ ನನಗೆ ಯಾವತ್ತೂ ತಿಳಿದಲೇ.